ಒಗ್ಗಟ್ಟಾಗಿ ಪಕ್ಷ ಕಟ್ಟಿದ್ವಿ. ಆಮೇಲೆ ನಾನು ಮುಂದಾಗಬೇಕು, ನಾನು ಹೆಸರು ಮಾಡ್ಬೇಕು ಅಂತೇಳಿ ನಾನು ಇದನ್ನ ಅಡಿಕೊಳ್ಳೋದು ನಿನಗೆ ಆಮೇಲೆ ನಿನಗೆ ಹಿಂಗಾದಂತಾರೆ. ನನಗೆ ಬಂದಿರೋ ಕಾರ್ಯಕರ್ತರು ಪ್ರಾಮಾಣಿಕವಾಗಿ 1% ನನ್ನ ಸುಳ್ಳಾದ ನಾನು ಕೊಡಬೇಕಿತ್ತು. ಮುಂದೆ ರಾಜಕಾರಣ ಮಾಡಲ್ಲ ಕೆಲಸ ಮಾಡಿದ್ರೆ ನನ್ನೂರಲ್ಲಿ ಬಂದ ಊರವ್ರು ಇದ್ರೆ ಇಲ್ಲ ಜಾಟ್ಗಲ್ ನಾನು ಹೋದ್ರೆ ಜಾಟ್ಗಲ್ ಅವ್ರು ಹಿರಿಯ ಮುಖಂಡರನ್ನ ಎಷ್ಟಿ ಮಂದಿ ನಮ್ಮ ಸ್ನೇಹಿತ ಮುನಿಯಪ್ಪ ಮತ್ತು ಹನುಮಂತಪ್ಪ ಹಾಕೊಂಡು ನಮ್ಮಿಂದ ಗೆದ್ದಿದ್ರು. ಅವತ್ತು ನನಗೆ MLC ಮಾಡಕೊಂಡಿದ್ರು ಆಯ್ತು ನಾವು ಅಲ್ಲೇ ಸರ್ ಇದನ್ನ ಒಂದು ಓದ್ತೀನಿ ಪೇಪರ್ ಯಾರು ಮಾಡಿದ್ರೆ ತಪ್ಪಿಸ್ತಾವ ಮತ್ತೆ ಯಾರಲ್ಲ. ನಾಡಗೌಡ ನಮ್ಮ ಪಕ್ಷದವರು JDS ಪಕ್ಷ ತಪ್ಪಿಸ್ಕೊಂಡು ಶಿವಗೌಡ ಅಡಿಯಾಗಿ ಕೊಟ್ಟು 3 ಒಂದೇ ಮನೆಗೆ ಕೊಟ್ಟು ಅವತ್ತು 10 ಗಂಟೆ ಬಂದು ದಯವಿಟ್ಟು ಬನ್ನಿಗೌಡ ಅಂತ ಆಚತಿ ಪಕ್ಷ ಉಟ್ಕೊಂತಿದ್ವಿ. ನಾನು ಇಲ್ಲಿ ಬಾಲ್ಗೋಣ ಒಂದೇ ಮನೆಯವರು ಕೊಟ್ಟಾರಮ್ಮ ಇದು ಅನ್ಯಾಯ ಆಗಿದೆ ಅಂತಂತಿದ್ರೆ ಎಷ್ಟು ಜನ ಕೇವಲ ಜಾಯ್ನ್ ಆಗಿ ಇಂಡಿಪೆಂಡೆಂಟ್ ಜಾಯ್ನ್ ಆಗಿ 1,25,600 ನೋಡ್ಬಿಟ್ಟು ಆ ಹೆಣ್ಮಗಳು ಮಾಡಿದ ಮೋಸದ ಬಗ್ಗೆ ಹೇಳ್ತೀನಿ ನಿಮಗೆ. ನಮ್ಮ ಜನರಿಗೆ ಕಾರ್ಯಕರ್ತರು ನಾಳೆ ಎಲ್ಲ ಪೋಲಿಂಗ್ ಏಜೆಂಟ್ ಫಾರ್ಮ್ ಕೊಡ್ಬೇಕು. ಇವತ್ತು ರಾತ್ರಿ ಯಾರು ಮೀಡಿಯಾದವರು ಫ್ರೆಂಡ್ಲಿ ಕೇಳ್ಕೊಂತೀನಿ ಬೇರೆ ಯಾವ್ದು ರಿಕಾರ್ಡ್ ಆಗಲಿ ಊಟ ಮಾಡೋಣ ಆಯ್ತು ಒಂದು 5 ನಿಮಿಷದ ಮುಗಿಸ್ತೀನಿ ಹೋಗ್ಬಾರ್ದು. ನನ್ನ ಬಂದು ಕೇಳ್ಕೊಂಡಾಗ ಕಳೆ ಬಿದ್ದೋಗಿ ದೇವದುರ್ಗ ಜಾಲಹಳ್ಳಿ ಅಂತ ಇದು ತಾಲೂಕು ಮಾಡೋದಕ್ಕ ಮತ್ತು ಗಬ್ಬೂರು ತಾಲೂಕು ಮಾಡೋದಕ್ಕೆ ಅದಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಿಯೋಗ ತಗೊಂಡು ಹೋದ್ವಿ. ವಿನ್ಸನ್ ಮನೆ ನೋಡಿದಾಗ ಕುಮಾರಣ್ಣವ್ರಿದ್ರು ಗಬ್ಬೂರವರು ಎಲ್ಲರೂ ಕಲ್ತು ಹೋದಾಗ ಅಷ್ಟೊತ್ತಿ ನನ್ನ ಹೆಸರಿನ ಪರಿಚಯ ಮಾತ್ರ ಈಗಿನ ವಿಡಿಯೋ ಕಾಲ್ ಮಾಡಿ ಕುಮಾರಸ್ವಾಮಿ ಕಡೆಯಿಂದ ನನಗೆ ಫೋನ್ ಹಚ್ಚಿಸಿದ್ರು. ಇಲ್ರಿ ಅಣ್ಣ ನಿನಗೆ ಅನ್ಯಾಯ ಆಗಿದೆ, ನಾನು ಈ ಪಕ್ಷದ ಜವಾಬ್ದಾರಿ ಒಟ್ಟಿಗೆ ನಿನ್ನ MLC ಮಾಡ್ತೀನಿ, ನೀನು ಸಫರ್ ಆಗಿದ್ದಿ ಮುನಿಯಪ್ಪನ ಕಾಲದಿದ್ದಿ ನಾ ಮಾಡ್ತೀನಿ. ಇಲ್ಲ ಸರ್ ನನಗೆಲ್ಲ ಮೋಸ ಮಾಡೋಣ ನಾನೆಲ್ಲ ಹಾಳಾಗಿ ಬೇಡ ನಮ್ಮ ಮನೆ ನಾವು ಹೋಗ್ತೀವಿ ಅಂದ್ರೆ ಇಲ್ಲ ನೀವು ಮಾಡ್ಬೇಕು ಬರೀ ನೀವು ಅಂದ್ಮೇಲೆ ಈ ತಾಲೂಕು ನಿಯೋಗ ಸಲುವಾಗಿ ಎಲ್ಲರೂ ಜಾಲಲ್ಲಿ ಅಥವಾ ಗಬ್ಬೂರು ಹೆಣ್ಣಾಕೊಂಡು ಯೋಚನೆ ಮಾಡ್ಕೊಳ್ತಾ ಅದಕ್ಕೆ ಅನ್ಯಾಯ ಮಾಡ್ಕೊಂಡಾರ ಗುಂಡಾಗಿರಿ ಅವೈಜ್ಞಾನಿಕವಾಗಿ ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡಂತ ಹೋದಾಗ ಗಬ್ಬೂರವ್ರಿದ್ರು ಜಾಲಹಳ್ಳಿಯವ್ರಿದ್ರು ಕುಮಾರಸ್ವಾಮಿ ಒಂದೇ ಮಾತು ಗಿತ್ಸಣ್ ಮಾಡೋಣ ನಾನು MLC ಮಾಡ್ಕೊಂಡ್ರೆ ಅದು ಕೆಲವೊಬ್ರು ವಿಡಿಯೋ ರೆಕಾರ್ಡ್ ಆಗಿರ್ಬೇಕು. ಇನ್ನು ಫೋನ್ನಾಗ ಆದ ಕೆಲವೊಬ್ಬರು ನಾನು ಇಟ್ಕೊಂಡಿಲ್ಲ, ನಾನು ಕೇಳಕ್ ಹೋಗಿಲ್ಲ. ನಾನು ವೈಯಕ್ತಿಕ ಆಸೆ ಕೇಳಿದ್ರಲ್ಲಿ ನಿಮಗೆ ಕೆಲಸ ಕೊಟ್ಟಿಲ್ಲ ಅದಕ್ಕೆ ನೀವು ಇದು ಮಾಡ್ರಿ ಅಂತ ಕರೆ ನನಗೆ ಉಸು ಕೊಟ್ಟಿಲ್ಲ ಕೆಲಸ ಕೊಟ್ಟಿಲ್ಲ. ತಾಯಿನ ಮಕ್ಕಳು ಮಾಡ್ಕೊಂಡಷ್ಟು ಪಾಪ ಮಾಡ್ತಾರ ತಾವು ಮಾಡಿದ್ರೆ ನಾವು ಅಂತವ್ರು ಕೆಲಸ ಮಾಡೋಷ್ಟು ಕೊಡಾರಿ ನಾನಲ್ಲ. ಕಾರ್ಯಕರ್ತರೆ ನನ್ನ ಆಸ್ತಿ ಅಂತ ಜೀವನ ಮಾಡ್ಕೊಂಡು ರಾಜಕಾರಣ ಮಾಡಿದವರು ಸಾಧಾರಣ ಕುಟುಂಬದ ಹುಟ್ಟಿ ಇವತ್ತು ನನ್ನ ದಿಮಾಗ್ ನಾಡದಲ್ಲಿ ಜನರಲ್ ಬಂದ್ರೆ ಮತ್ತೊಮ್ಮೆ ಇಡೀ ಇಂಡಿಯಾದಾಗ ಹೆಸರು ಮಾಡೋಂಥ ಅಧಿಕಾರ ಮಾಡ್ಬೋದು. ನನ್ನ ಹೆಚ್ಚಿನಂತ ಜನ ದೇವದುರ್ಗದಾಗ ಆರಂತ ಸ್ಟ್ಯಾಂಡರ್ಡ್ ಮತದಾರನ ಸತ್ಯನ ಅಳತೆ ಮಾಡೋ ಯೋಗ್ಯತೆ ದೇವದ್ರ ಮತದಾರರಿಗೆ ಅದ ದಿಮಾಗ್ ಬಡವರಿಗೆಲ್ಲ ಮನೆ ಕಳಿಸಿದ ಇತಿಹಾಸ ಅದ. ಅದಕ್ಕೆ ಇದನ್ನ ಅವೆಲ್ಲ ಅಣ್ಣ ಏನು ಬೇಡ ಅಂತೇಳಿ ವೆಂಕಟರಾವ್ ನಾಡಗೌಡಿಗೆ ಹೇಳ್ತ ನೋಡು. HK ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಿದ್ರು ಕರ್ನಾಟಕ ಪ್ರದೇಶ ಜನತಾ ಅವತ್ತು. ಕುಮಾರಣ್ಣನ ಮುಂದೆ ಏನನ್ಲಿಕ್ಕೆ ಹೆಣ್ಮಗಳು ವೆಂಕಟರಾವ್ ನಾಡಗೌಡ ವೆಂಕಟ ನಾಯಕರಿಗೆ ಗೌಡ್ರೆ ದಯವಿಟ್ಟು ನಮ್ಮ ಗೌಡರನ್ನ ಅಧ್ಯಕ್ಷರ ಮಾಡಿ ತಾಲೂಕು ಅಧ್ಯಕ್ಷ ಮಾಡಿದ್ರೆ ನಾನು ಸತ್ಯವಾಗಿ ಗೆಲ್ತೀನಿ, ಹೆಂಗಾರ ಮಾಡಿ ಕೈ ಮುಗ್ತೀನಿ ಮಾಡಿಕೊಂಡ್ರಿ. ಅವ್ರೇನಂದ್ರು ಇಲ್ರೇ ಅಣ್ಣ ಅದು MLC ಆಮೇಲೆ ಏನು ಮಾಡೋದ್ರಿ, ಮೊದಲೇ ಗುಡ್ರಗೌಡರಿಗೆ ತಾಲೂಕು ಅಧ್ಯಕ್ಷ ಕೊಡ್ರಿ ಅಂತ. ಕುಮಾರಣ್ಣವ್ರು ಏನಂದ್ರು ಅಣ್ಣ ಹೋಗ್ತಿದ್ರೆ ಹೀಗೆ ಕೊಟ್ಬಿಡ್ತೀನಿ ಲೆಟ್ರ್ ಆತನ ಜಿಲ್ಲಾಧ್ಯಕ್ಷ ಮಾಡ್ಬೇಕಂತ ಮಾಡಿದ್ರು. ಅಥವಾ ಒಪ್ತಾನ ಕೇಳಿದ್ರೆ ಹೀಗೆ ಕೊಟ್ಬಿಡ್ತೀನಿ ಅಂತ. ಒಪ್ಪಲೇಬೇಕ್ರಿ ಒಪ್ತಾನ ಅಂತ ಒಬ್ಬ ಪ್ರಶ್ನೆ ಹಾಕಿದ್ದು ಎತ್ತಾಳ ಕೆಳಗಿದ್ದು ಗಂಟು ಬಿದ್ದಾಳ ಅಂತ ನಾಲ್ಕು ಅವ್ರು ಹೇಳಿದ್ಮೇಲೆ ನಾ ಸುಮ್ಮನೆ ಅದೇ ಶೋಭಲ್ ಆಡಿದ್ರು ಅಲ್ಲಿಗೆ ಈ ಲೆಟ್ರ್ ತಂದ್ಕೊಟ್ರು. ಈ ಲೆಟ್ರ್ ಏನಂತ ಮಾಡಿ ತಂದ್ಕೊಟ್ಟರು HK ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು, HD ಕುಮಾರಸ್ವಾಮಿ ನಮ್ಮ ಮುಖಂಡರಿದ್ರು ಅಧ್ಯಕ್ಷರು SC ಅಂತ ಮಾಡಿದ್ರು. ಶ್ರೀ ವೆಂಕಟರಾವ್ ನಾಡಗೌಡ ಮಾನ್ಯ ಮಾಜಿ ಸಚಿವರು ಮತ್ತು ಶಾಸಕರು ಸಿಂಧನೂರು ಅವತ್ತು ಪ್ರೆಸೆಂಟ್ MLAಗಳು ರಾಜ ವೆಂಕಟ ನಾಯಕ್ ಮಾನ್ಯ ಶಾಸಕರ ಮಾನವೀಯ ಶಿಫಾರಸುಗಳ ಮೇರೆಗೆ ಅಂದ್ರೆ ಕೈಕಾಲಿಟ್ಕೊಂಡಿದ್ರು ಅವರು ಮೇರೆಗೆ ಶ್ರೀ ಗುಡ್ಡನಗೌಡ ತನ್ನ ಏನುಗೌಡ ಆದ ತಮ್ಮನ್ನು ದೇವದುರ್ಗ ತಾಲೂಕು ಘಟಕದ ಜನತಾದಳ ಅಧ್ಯಕ್ಷನಾಗಿ ನೇಮಕ ಮಾಡಲಾಗಿದೆ. ತಾವು ಈ ಗುರುತರವಾದ ಜವಾಬ್ದಾರಿ ವಹಿಸಿಕೊಂಡು ಜನತಾದಳ ಜಾತ್ಯತೀತ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪಕ್ಷವನ್ನು ತಳಮಟ್ಟದಲ್ಲಿ ಕಟ್ಟಲು ಶ್ರಮಿಸಬೇಕೆಂದು ಕೋರುತ್ತೇನೆ. ಇದನ್ನು ಕೊಟ್ಟಂತೆ HK ಕುಮಾರಸ್ವಾಮಿ HD ಕುಮಾರಸ್ವಾಮಿ ಹೇಳಿದದಕ್ಕೆ ತಂದು ಹೋಟೆಲ್ದಾಗ ಪ್ರಿಂಟ್ ಮಾಡ್ಕೊಂಡು ಸೋಮವಾರ ಅರ್ಜಿ ತಂದು 1 ಗಂಟೆ. ಆಮೇಲೆ ಪ್ರಾಮಾಣಿಕವಾಗಿ ಮಾಡಲಿಲ್ಲ ಅಂದ್ರೆ ಕುಮಾರಸ್ವಾಮಿ ತಲೆಗಳಾದ